ಈ ವರ್ಷ ಯಾರೆಲ್ಲ KCET ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಮಾಕ್ ರಿಸಲ್ಟ್ ಅನೌನ್ಸ್ ಆದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ. ಈಗ ಮಾಕ್ ರೌಂಡಲ್ಲಿ ನಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ. ಅಕಸ್ಮಾತ್ ಮಾಕ್ ರೌಂಡಲ್ಲಿ ಒಂದು ಸೀಟ್ ಸಿಕ್ಕಿದೆ, ಅದು ನಮ್ಗೆ ಬೇಕು, ಮತ್ತು ಅದು ಫಸ್ಟ್ ರೌಂಡಲ್ಲೂ ಸಿಗುತ್ತಾ. ಕಟ್ ಆಫ್ ಯಾವ ರೀತಿ ವೇರಿಯೇಷನ್ಸ್ ಆಗುತ್ತೆ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಬ್ರ್ಯಾಂಚ್ ಸಿಕ್ಕಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ಕಾಲೇಜ್ ಸಿಕ್ಕಿದೆಯಾ ಇಲ್ವಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗೋದಕ್ಕಿಂತ ಮುಂಚೆನೇ ನಿಮ್ಮ ಕಾಲೇಜ್ ಲಿಸ್ಟ್ನ ಮತ್ತೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದ್ರೆ ಅದಕ್ಕಿಂತ ಬೆಟರ್ ಕಾಲೇಜ್ನ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಟಾಪಲ್ಲಿ ಆ್ಯಡ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಸೀಟ್ ಸಿಕ್ಕಿಲ್ವಾ, ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ, ಆವಾಗ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಬರುತ್ತೆ. ಬಟ್ ಆ ಕಾಲೇಜ್ ಸಿಕ್ಕಿದ್ರೆ ಹೋಗೋದಕ್ಕೆ ರೆಡಿ ಆಗಿರಬೇಕು. ಅಂಥ ಕಾಲೇಜ್ನ ಮಾತ್ರ ನಿಮ್ಮ ಲಿಸ್ಟಲ್ಲಿ ಇಟ್ಕೊಳ್ಳಿ, ಓಕೆನಾ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿರೋ ಸ್ಟೂಡೆಂಟ್ಸ್ಗೆ ಈ ಒಂದು ಗೋಲ್ಡನ್ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಈ ಒಂದು ಎಕ್ಸಾಮ್ ಬರೆದ್ರೆ ಸಾಕು, ನಿಮಗೆ ಅಪ್ ಟು 2 lakhs ತನಕ ಸ್ಕಾಲರ್ಶಿಪ್ ಜೊತೆಗೆ ಫ್ರೀ ಮ್ಯಾಕ್ ಬುಕ್ ಕೂಡ ಸಿಗ್ಬೋದು. ನೀವು 2026 BTech ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ನೀವು IIT, NIT ಅಥವಾ ಯಾವುದೇ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗ್ತಿದ್ರು ಕೂಡ ಈ ಒಂದು ಆಪರ್ಚುನಿಟಿಗೆ ಎಲಿಜಿಬಲ್ ಆಗಿರ್ತೀರಾ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಅದೇನು ಅಂತ ಹೇಳಿದ್ರೆ ಪೊಲಾರಿಸ್ ಆಪ್ಟಿಟ್ಯೂಡ್ ಟೆಸ್ಟ್ನ ಬರೆಯೋದು. ಈ ಒಂದು ಟೆಸ್ಟ್ ಬರೆಯೋ ಟಾಪ್ 3 ಪರ್ಫಾರ್ಮರ್ಸ್ಗೆ ಅಪ್ ಟು 2 lakhs ತನಕ ಸ್ಕಾಲರ್ಶಿಪ್ ಸಿಗುತ್ತೆ. ಇದರಿಂದ ಫಸ್ಟ್ ಸೆಮಿಸ್ಟರ್ ಟ್ಯೂಷನ್ ಫೀಸ್ನ ಕವರ್ ಮಾಡ್ಬೋದು. ಮತ್ತು ಟಾಪ್ ನೆಕ್ಸ್ಟ್ 7 ಸ್ಟೂಡೆಂಟ್ಸ್ಗೆ ಫ್ರೀ ಮ್ಯಾಕ್ ಬುಕ್ ಸಿಗುತ್ತೆ, ಓಕೆನಾ. ಈ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸು ಮತ್ತು ಲಾಜಿಕಲ್ ರೀಸನಿಂಗ್ ಮಾತ್ರ ಇರೋದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಥರ ನೀವು ಪ್ರಿಪೇರ್ ಆಗಬೇಕು ಆ ಥರ ಏನಿಲ್ಲ. ಸೊ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು July 15th. ಹಾಗಾಗಿ ಯಾರು ಕೂಡ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ. ಸೊ ಮಾಕ್ ರೌಂಡಲ್ಲಿ ಈಗ ಕಟ್ ಆಫ್ ಏನಾಗಿದೆ, ಸ್ವಲ್ಪ ನಿಮಗೆ ಲಾಸ್ಟ್ ಇಯರ್ ಫಸ್ಟ್ ರೌಂಡು ಅಥವಾ ಮಾಕ್ ರೌಂಡ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ 50,000 ಇದ್ದಿದ್ದು ಈ ವರ್ಷ 60,000 ತನಕ ಬಂದಿದೆ, 70,000 ತನಕ ಬಂದಿದೆ. ಕೆಲವೊಂದು ಕಾಲೇಜಲ್ಲಿ 50,000ಗೂ ಬಂದಿದೆ. ಸೊ ಸೇಮು ಇದೆ, ಇನ್ಕ್ರೀಸು ಆಗಿದೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಈ ವರ್ಷ ನಿಮ್ಗೆ ಗೊತ್ತು ನೀಟ್ ಸ್ಟೂಡೆಂಟ್ಸು ಕೂಡ ಈಗ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಟ್ ನೀಟ್ ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಂದರೆ ಮೆಡಿಕಲ್ ಸೀಟ್ನ ಇನ್ನೂ ಆ್ಯಡ್ ಮಾಡೋದಕ್ಕೆ KE ಅವರು ಬಿಟ್ಟಿಲ್ಲ. ಸೊ ಇದೇ ಒಂದು ರೀಸನ್ಗೆ ಏನಾಗ್ತಾ ಇದೆ, ಮೆಡಿಕಲ್ ಸ್ಟೂಡೆಂಟ್ಸು ಕೂಡ ಇಂಜಿನಿಯರಿಂಗ್ ಸೀಟ್ಗಳನ್ನ ಬ್ಯಾಕಪ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಇದೇ ಒಂದು ರೀಸನ್ಗೆ ಕಟ್ ಆಫು ಲಾಸ್ಟ್ ಇಯರ್ 50,000 ಇದ್ದಿದ್ದು ಈ ವರ್ಷ 60,000 ಆಗಿರೋದು. ಸೊ ಆಲ್ಮೋಸ್ಟ್ ಇದೇ ಒಂದು ರೀಸನ್ನು. ಆದ್ದರಿಂದ ನೀವು ಆದಷ್ಟು ಫಸ್ಟ್ ರೌಂಡು ಅಥವಾ ಸೆಕೆಂಡ್ ರೌಂಡ್ ತನಕ ವೆಯ್ಟ್ ಮಾಡಿ. ಸೊ ನೀವು ಎಷ್ಟು ವೆಯ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಗ್ತಾ ಹೋಗುತ್ತೆ. ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿದ ತಕ್ಷಣ ಕೆಲವೊಂದು ಕಾಲೇಜು ನಿಮಗೆ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದೇ ಕಾಲೇಜ್ ಬೇಕಿತ್ತು, ಅದೇ ಕಾಲೇಜ್ ಸಿಕ್ಕಿದೆ, ಆವಾಗ ನೀವು ಫಸ್ಟ್ ರೌಂಡಾಗಿ ಹೋಗಿ ಅಡ್ಮಿಷನ್ ಆಗ್ಬೋದು. ಅಕಸ್ಮಾತ್ ಇನ್ನೂ ಚೆನ್ನಾಗಿರೋ ಕಾಲೇಜು ನಿಮಗೆ ಸಿಕ್ಕಿರೋದಕ್ಕಿಂತ ಇನ್ನೂ ಚೆನ್ನಾಗಿರೋ ಕಾಲೇಜ್ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಇದೆ ಅಂತ ಹೇಳಿದ್ರೆ, ನೀವು ಖಂಡಿತ ಸೆಕೆಂಡ್ ರೌಂಡು ಮತ್ತು ಥರ್ಡ್ ರೌಂಡ್ ತನಕ ವೆಯ್ಟ್ ಮಾಡ್ಬೋದು. ಬಟ್ ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡ್ಕೊತೀರಾ, ಫೀಸ್ ಪೇಮೆಂಟ್ ಮಾಡೋದಿಲ್ಲ. ಬಟ್ ಸೆಕೆಂಡ್ ರೌಂಡಲ್ಲಿ ನೀವು ಅಡ್ಮಿಷನ್ ಆಗ್ತೀರಾ, ಬಟ್ ನಿಮಗೆ ಅಪ್ಗ್ರೇಡ್ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಥರ್ಡ್ ರೌಂಡಲ್ಲಿ ನಿಮಗೆ ಬೇರೆ ಯಾವುದಾದ್ರೂ ಕಾಲೇಜ್ ಸಿಕ್ತು ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಈಗ ಏನು ಅಡ್ಮಿಷನ್ ಆಗಿರ್ತೀರ ಸೆಕೆಂಡ್ ರೌಂಡಲ್ಲಿ, ಆ ಒಂದು ಫೀಸು ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಸಿಗುತ್ತಲ್ಲ, ಆ ಒಂದು ಕಾಲೇಜ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಭಯ ಬೇಡ. ಸೊ ಆದಷ್ಟು ಈಗ ನೀವು ಕೂಲ್ ಆಗಿರ್ಬೇಕು. ಯಾಕಂದರೆ ಈಗ ಕಟ್ ಆಫು 60,000 ಇದ್ದಿದ್ದು 70,000 ಆಗಿದೆ, ಹತ್ತತ್ರ 80,000 ಆಗಿದೆ. ಸೊ ಈ ರೀತಿ ಆಗಿರೋದು ಇದೇ ಒಂದು ರೀಸನ್ಗೆ. ಆದ್ದರಿಂದ ಮತ್ತು ಇನ್ನೊಂದು, ಸೊ ಇನ್ನೂ ಕೆಲವೊಂದು ಕೋರ್ಸಸ್ಗೆ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ಅದು ಸ್ಟಾರ್ಟ್ ಆಗಬೇಕು ಮುಂಚೆನೂ. ಈಗ B.Pharma D.Pharma ಇದು ಲೇಟಾಗಿ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಸೊ ಇದರಿಂದ ಆ ಸ್ಟೂಡೆಂಟ್ಸು ಕೂಡ ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಅವ್ರ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಈಗ ಒಂದು 50 ಸೀಟ್ಸ್ ಇತ್ತು ಅಂತ ಹೇಳಿದ್ರೆ ಅವರ ರ್ಯಾಂಕ್ ಚೆನ್ನಾಗಿರುತ್ತೆ. ಬಟ್ ಅವರ ಪ್ಲ್ಯಾನ್ ಏನು, ಮೆಡಿಕಲ್ ಜಾಯ್ನ್ ಆಗಬೇಕು. ಸೊ ಮೆಡಿಕಲ್ ಜಾಯ್ನ್ ಆಗಬೇಕು, ಬಟ್ ಇನ್ನೂ ಮೆಡಿಕಲ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಲ್ಲ. ಅವ್ರೇನು ಮಾಡ್ತಾರೆ, ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊತಾರೆ. ಸೊ ಇದೇ ಒಂದು ರೀಸನ್ಗೆ ಈಗ ಇಷ್ಟೊಂದು ಕಟ್ ಆಫ್ ಇನ್ಫ್ಲೇಷನ್ ಆಗ್ತಾ ಇರೋದು. ಸೊ ಯಾವುದೇ ರೀತಿ ವರಿ ಬೇಡ. ನೆಕ್ಸ್ಟು ಬರ್ತಾ ಇದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಬರುತ್ತೆ ಏನಕ್ಕೆಲ್ಲ ಈ ರೀತಿ ಆಗ್ತಾ ಇರೋದು ಅಂತ. ನೀವು ಕಾಲೇಜ್ ಲಿಸ್ಟ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಈಗ ಆಪ್ಷನ್ ಎಂಟ್ರಿ ಏನು ಎಡಿಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಇದು ಲಾಸ್ಟ್ ಚಾನ್ಸು. ಸೊ ನಿಮ್ಮ ಕಾಲೇಜ್ ಲಿಸ್ಟ್ ಯಾವ ರೀತಿ ಇರಬೇಕು ಅಂದರೆ, ಈಗ ಅಕಸ್ಮಾತ್ ನಿಮಗೆ ಯಾವುದೋ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದೆ, ಸೊ ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಏನು ಕಾಲೇಜ್ ಸಿಕ್ಕಿದೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ನ ನಿಮ್ಮ ಕಾಲೇಜ್ ಏನು ಅಲಾಟ್ ಆಗಿದೆ ಅದ್ರ ಮೇಲ್ಗಡೆ ಆ್ಯಡ್ ಮಾಡ್ತಾ ಬನ್ನಿ. ಸೊ ಆವಾಗ ಇದಕ್ಕಿಂತ ಬೆಟರ್ ಕಾಲೇಜು ನೆಕ್ಸ್ಟ್ ರೌಂಡಲ್ಲಿ ಸಿಕ್ಕಿದ್ರೂ ಸಿಗ್ಬೋದು.
ಬಟ್ ಕಟ್ ಆಫ್ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಕಾಲೇಜ್ ಲಿಸ್ಟ್ನ ಆ್ಯಡ್ ಮಾಡಬೇಕು. ಅಕಸ್ಮಾತ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ, ನೀವು ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಬಟ್ ಆ ಕಾಲೇಜ್ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿ ಆಗಿರಬೇಕು. ಆವಾಗ ಮಾತ್ರ ಅಂಥ ಕಾಲೇಜ್ನ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿ, ಓಕೆನಾ? ಸೊ ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಒಂದು ರೀಸನ್ಗೆ ಕಟ್ ಆಫು ಇನ್ಕ್ರೀಸ್ ಆಗಿರೋದು. ನೋಡಿ ಬೇಕಾದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫು ಇನ್ಕ್ರೀಸ್ ಆಗ್ಬೋದು. ಯಾಕಂದರೆ ಫಸ್ಟ್ ರೌಂಡಲ್ಲಿ ಈಗ ಮೆಡಿಕಲ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊತಾ ಇದ್ದಾರೆ. ಬಟ್ ಸೆಕೆಂಡ್ ರೌಂಡಿಂದ ಏನಾದರೂ ಮೆಡಿಕಲ್ ಸೀಟ್ಸ್ನ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಟ್ಟರೆ, ಸೊ ಅದೆಲ್ಲ ಇಂಜಿನಿಯರಿಂಗ್ ಸೀಟ್ ಈಗ ಯಾರಿಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಲಾಟ್ ಆಗಿತ್ತು ಅದು ಮತ್ತೆ ಈಗ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸೀಟ್ ಅಲಾಟ್ ಆಗುತ್ತಾ, ಆವಾಗ ಇಂಜಿನಿಯರಿಂಗ್ ಸೀಟ್ ವೇಕೆನ್ಸಿ ಉಳ್ಕೊಳುತ್ತಾ, ಅದು ಇನ್ನೊಬ್ಬ ಇಂಜಿನಿಯರಿಂಗ್ ಸೀಟ್ಗೆ ಅಲಾಟ್ ಆಗುತ್ತೆ, ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ. ಸೊ ಈ ರೀತಿ ವರ್ಕ್ ಆಗೋದು. ಯಾವುದೇ ರೀತಿ ವರಿ ಬೇಡ, ನೆಕ್ಸ್ಟು ಇದೇ ರೀತಿ ಗೈಡ್ ಮಾಡ್ತಾ ಇರ್ತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಸ್ಕಾಲರ್ಶಿಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಎಲ್ಲರೂ ಕೂಡ ಅಪ್ಲೈ ಮಾಡಿ.